ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಇರುವ ಪವಿತ್ರ ಸ್ಥಳ. ಆದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ರಸ್ತೆ ರಾತ್ರಿ ವೇಳೆಯಲ್ಲಿ ತುಂಬಾನೇ ಭಯಾನಕ. ರಾತ್ರಿ ವೇಳೆಯಲ್ಲಿ ಈ ಚಾಮುಂಡಿ ಬೆಟ್ಟದ ರಸ್ತೆ ತನ್ನ ಮತ್ತೊಂದು ಮುಖ ತೋರಿಸುತ್ತದೆ. ಮಧ್ಯರಾತ್ರಿ ಆದಮೇಲೆ ಬೆಟ್ಟದ ರಸ್ತೆ ಅಸಹಜವಾಗಿ ಮೌನವಾಗುತ್ತೆ. ಗಾಳಿ ಇಲ್ಲ, ಪಕ್ಷಿಗಳ ಶಬ್ದವೂ ಇರಲ್ಲ. ಆದರೆ ಕಾರಿನ ಎಂಜಿನ್ ಒಮ್ಮೆಲೆ ನಿಧಾನಗೊಳ್ಳುತ್ತೆ. ಯಾವುದೇ ಕಾರಣ ಇರಲ್ಲ, ಯಾವುದೇ ತೊಂದರೆ ಇರಲ್ಲ. ಕೆಲವರು ಹೇಳ್ತಾರೆ, ರಸ್ತೆ ಬದಿಯಲ್ಲಿ ಬಿಳಿ ಸೀರೆ ಹಾಕೊಂಡು ಒಬ್ಬ ಮಹಿಳೆ ನಿಂತಿರ್ತಾಳಂತೆ. ಮುಖ ಸ್ಪಷ್ಟವಾಗಿ ಕಾಣಲ್ವಂತೆ. ನಿಲ್ಲಿಸಿ ಕೇಳಿದ್ರೆ ಅವಳು ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಡ್ತಾಳಂತೆ. ಈ ಬಗ್ಗೆ ಅರಣ್ಯಾಧಿಕಾರಿಗಳು ಕೂಡ ಅನುಭವ ಹಂಚ್ಕೊಳ್ತಾರೆ. ಹಿಂದಿನಿಂದ ಹೆಜ್ಜೆಗಳ ಶಬ್ದ ಕೇಳಿ ಬರುತ್ತೆ. ಹಿಂದಿರುಗಿ ನೋಡಿದ್ರೆ ಯಾರು ಇರಲ್ವಂತೆ. ಟಾರ್ಚ್ ಲೈಟು ಮಿಂಚಿ ನಿಂತು ಹೋಗುತ್ತಂತೆ. ಫೋನ್ ಸಿಗ್ನಲ್ ಕಾಣೆಯಾಗಿ ಬಿಡುತ್ತಂತೆ. ಕಾಡಿನ ಮಧ್ಯೆ ಉದ್ದವಾದ ನೆರಳುಗಳು ಮರಗಳ ನಡುವೆ ಚಲಿಸೋದನ್ನ ಕೆಲವರು ನೋಡಿದ್ದಾರಂತೆ. ಅವು ಮಾನವ ಅಲ್ಲ ಅನ್ನೋ ಭಾವನೆ ಬಂದೇ ಬರುತ್ತಂತೆ. ಮಧ್ಯರಾತ್ರಿ ಇಲ್ಲಿ ಅನಗತ್ಯ ಹಾರ್ನ್ ಮಾಡಬಾರ್ದಂತೆ. ಯಾರಾದವ್ರ ಹೆಸರನ್ನ ಕರೆದ್ರೆ ಕೇಳಿದ್ರೆ ಹಿಂದಿರುಗಿ ನೋಡಲೇಬಾರ್ದು ಅಂತ ಗ್ರಾಮಸ್ಥರು ಇಲ್ಲಿಗೆ ಬರುವ ಭಕ್ತಾದಿಗಳನ್ನ ಎಚ್ಚರಿಸ್ತಾರೆ. ಯಾಕಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಆತ್ಮಗಳು ಪೂಜೆಗೋಸ್ಕರನೇ ಕಾಯಲ್ಲ. ಕೆಲವು ಆತ್ಮಗಳು ಬಲಿಗೋಸ್ಕರನೂ ಕಾಯ್ತಾ ಇರುತ್ತೆ. ಇದ್ರ ಬಗ್ಗೆ ಎಚ್ಚರ ಇರಲಿ. ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೂ ಯಾರಿಗೂ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದೊಂದೇ ಒಳ್ಳೆ ವಿಚಾರ.